ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಟೇಲ್ಸ್ ಆಫ್ ರ್ಯಾಶ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅನ್ಫಾರ್ಚುನೇಟ್ಲಿ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಮಾಡ್ತಿದ್ದೀನಿ. ಅವತ್ತಿನ ದಿನ ತುಂಬ ಬ್ಯುಸಿ ಆಗಿಬಿಟ್ಟೆ. ಆಮೇಲೂ ಕೂಡ ತುಂಬ ಥಿಂಗ್ಸ್ ಬಂತು, ಸೊ ವ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗೋ ಹಬ್ಬ. ಆ್ಯಂಡ್ ನಮ್ಮನೇಲೂ ಅಷ್ಟೇ ಮುಂಚೆಯಿಂದನೂ ಅಮ್ಮ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸ್ತಿದ್ರು. ದೋ ಮೈ ಮಾಮ್ ವಾಸ್ ಅ ವರ್ಕಿಂಗ್ ವುಮೆನ್, ಅವರು ವರಮಹಾಲಕ್ಷ್ಮಿ ಹಬ್ಬನ ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ಅಷ್ಟು ಇಷ್ಟಪಟ್ಟು ಮಾಡ್ತಿದ್ರು. ಸೊ ಐ ಥಿಂಕ್ ಅದೇ ನನಗೂ ಬಂದಿದೆ ಅನಿಸುತ್ತೆ. ಈ ಹಬ್ಬ ಅಂದರೆ ನನಗೂ ತುಂಬಾ ಇಷ್ಟ. ಆ್ಯಂಡ್ ಈ ಸತಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಎಂಟೈರ್ ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ವಿ, ಅದು ಜರ್ಮನಿಯಲ್ಲಿ. ಸೊ ಇಟ್ ವಾಸ್ ರಿಯಲಿ ವೆರಿ ಸ್ಪೆಷಲ್. ಆ್ಯಸ್ ಯು ನೋ, ಜರ್ಮನಿಲಿ ಎಲ್ಲ ಐಟಮ್ಸ್ ಸಿಗಲ್ಲ. ಎಸ್ಪೆಷಲಿ ನಾವಿರೋ ಪ್ಲೇಸಲ್ಲಿ ಇಂಡಿಯನ್ಸ್ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಸೊ ವಿಲೇದೆಲೆ, ಕಾಯಿ ಎಲ್ಲ ಸಿಗೋದು ಸ್ವಲ್ಪ ಕಷ್ಟನೇ. ಬಟ್ ಹೇಗೋ ನಾವು ಎಲ್ಲ ಅರೇಂಜ್ ಮಾಡಿ ಎಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ ಇಸ್ ವೆರಿ ಸ್ಪೆಷಲ್ ಟು ಮೀ, ಸೊ ಲೆಟ್ ಮಿ ಶೇರ್ ದಿಸ್ ವಿತ್ ಯು. ಸೊ ನಮ್ಮ ಮನೇಲಿ ಹಬ್ಬದ ಹಿಂದಿನ ದಿನಾನೇ ಕೆಲವು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತೀವಿ. ಟ್ರಸ್ಟ್ ಮೀ, ಇಟ್ ಇಸ್ ಮೋರ್ ಈಸಿಯರ್ ದಿಸ್ ವೇ. ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಪೂಜೆನೂ ಮಾಡಿ ಹಬ್ಬದ ಊಟನೂ ಮಾಡಿ ಎಲ್ಲನೂ ನಾಳೆನೇ ಮಾಡಿಕೊಂಡ್ರೆ ತುಂಬ ಸ್ಟ್ರೆಸ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತೀರ ಹಾಗೆ ನಾನು ಇನ್ಲಾಸ್ ಹಿಂದಿನ ದಿನಾನೇ ಒಬ್ಬಟ್ಟಿಂದು ಹೂರ್ಣ, ಒಬ್ಬಟ್ಟು ಸಾಂಬಾರ್ ಮತ್ತು ಚಿತ್ರಾನ್ನ, ಈ ಮೂರು ಚಿತ್ರಾನ್ನದ ಗೊಜ್ಜು ಸೊ ಈ ಮೂರು ಥಿಂಗ್ಸು ನಾವು ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಂಡ್ವಿ. ನಾನು ನನ್ನ ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಅಲ್ಲಿ ಇಲ್ಲಿ ಬಂದು ಜಸ್ಟ್ ಸಪೋರ್ಟ್ ಮಾಡಿದ್ವಿ. ಮೆಜಾರಿಟಿ ಆಫ್ ಥಿಂಗ್ಸ್ ಅವರಿಬ್ಬರೇ ಮಾಡಿದ್ದಾರೆ. ಸೊ ಒಬ್ಬಟ್ಟು ಹೂರ್ಣ, ಒಬ್ಬಟ್ಟಿನ ಸಾರು, ಚಿತ್ರಾನ್ನದ ಗೊಜ್ಜು, ಇಷ್ಟು ಮೂರು ಥಿಂಗ್ಸ್ ನಾವು ಹಿಂದಿನ ದಿನವೇ ರೆಡಿ ಮಾಡ್ಕೊಂಡ್ವಿ. ಇದ್ರ ಜೊತೆ ಬೇಸಿಕ್ ಡೆಕೋರೇಷನ್ಸ್ ಕೂಡ ನಾವು ಹಿಂದಿನ ದಿನವೇ ಮಾಡಿದ್ವಿ. ಮನೆಯೆಲ್ಲ ಕಸ ಗುಡಿಸಿ, ನೆಲ ಒರೆಸಿ, ರೆಡಿ ಮಾಡಿ ಸ್ವಲ್ಪ ಬೇಸಿಕ್ ಥಿಂಗ್ಸ್ ಲೈಕ್ ಸ್ಯಾರಿ ಉಡಿಸಿ, ಫ್ಲವರ್ ಡೆಕೋರೇಷನ್ಸ್ ಸ್ವಲ್ಪ ಮಾಡಿ, ಪಾಟ್ಸ್ ಅರೇಂಜ್ ಮಾಡಿ, ಇಷ್ಟು ಥಿಂಗ್ಸ್ ನಾವು ಹಿಂದಿನ ದಿನವೇ ಮಾಡಿದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಯಾವಾಗ ಅವ್ರಿಗೆ ಫ್ರೀ ಆಗುತ್ತೋ ಬಂದು ಅವ್ರ ಇನ್ಪುಟ್ಸ್ ಕೂಡ ಶೇರ್ ಮಾಡ್ತಿದ್ರು. ಆ್ಯಂಡ್ ಫೈನಲಿ ಈ ಸತಿ ವಿ ಥಾಟ್ ಆಫ್ ಆಲ್ಸೋ ಹ್ಯಾಡಿಂಗ್ ಸಮ್ ಲೈಟ್ಸ್. ಮನೇಲಿ ಆಲ್ರೆಡಿ ಇತ್ತು, ಸೊ ವಿ ಯೂಸ್ ದೆಮ್. ಸೊ ಯಾ, ದಿಸ್ ವಾಸ್ ದಿ ಡೆಕೋರೇಷನ್ಸ್ ವಿ ಮ್ಯಾನೇಜ್ ಟು ಡೂ ದ ಪ್ರೀವಿಯಸ್ ಡೇ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿ, ಸ್ಯಾರಿ ಟೈ ಮಾಡಿ, ದೇವ್ರ ಪೂಜೆ ಶುರು ಮಾಡಿದ್ವಿ. ಸೊ ದೇವರಿಗೆ ಆರತಿ ಮಾಡಿ ದೇವರ ಆಶೀರ್ವಾದ ತಗೊಂಡ್ವಿ. ಆ್ಯಂಡ್ ಫಾರ್ ಮೀ ಪರ್ಸ್ನಲಿ ಲಕ್ಷ್ಮಿ ಹಬ್ಬ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಈ ಫೆಸ್ಟಿವಲ್ ಕೂಡ ಇಟ್ ಟರ್ನ್ಡ್ ಔಟ್ ಟು ಬಿ ಮೋರ್ ಸ್ಪೆಷಲ್ ಬಿಕಾಸ್ ಎಂಟೈರ್ ಫ್ಯಾಮಿಲಿ ವಾಸ್ ಟುಗೆದರ್. ಆ್ಯಂಡ್ ಲಕ್ಷ್ಮಿ ಸೂತ್ರ ಕೂಡ ಜೊತೆಗೆ ಹಾಡು ಹೇಳಿದ್ವಿ. ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಸೊ ದೇವ್ರ ಪೂಜೆ ಎಲ್ಲ ಮುಗಿದ ಮೇಲೆ ನಮ್ಮತ್ತೆ ನನಗೂ ಮತ್ತು ನನ್ನ ಸಿಸ್ಟರ್ ಇನ್ ಲಾ ಇಬ್ಬರಿಗೂ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿದರು. ಆ್ಯಂಡ್ ಇನ್ ದ ಈವ್ನಿಂಗ್ ವಿ ಇನ್ವೈಟೆಡ್ ಫ್ಯೂ ಆಫ್ ಅವರ್ ಫ್ರೆಂಡ್ಸ್ ಆ್ಯಂಡ್ ಒನ್ ಆಫ್ ಅವರ್ ಫ್ರೆಂಡ್ ಆಲ್ಸೋ ಸಂಗ್ ಲಲಿತಾ ಶಾಸ್ತ್ರನಾಮ. It felt so positive. She herself was looking like a devi and I had so much goosebumps. So thank you so much Arini for gracing our event. Shri Maharani Shrimat Simhasaneshwari Chidavani Kunda Sambhuta Deva Karya Samudhyata Udyamano Sahasrabha Chaturbahu Samanvita. We are so grateful for having celebrated this beautiful day with friends and family. So thank you so much for joining us on this festival. Once again, happy Varamahalakshmi festival to you all. Thank you.